ಮಕ್ಕಳಿದ್ದಂತಹ ಸ್ಕೂಲ್ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಬೆಂಗಳೂರಿನಲ್ಲಿ ಪಿಕಪ್ ಸಂದರ್ಭದಲ್ಲಿ ಸ್ಕೂಲ್ ಬಸ್ ಅಪಘಾತಕ್ಕೀಡಾಗಿರುವಂಥದ್ದು. ಪವಾಡ ಸದೃಶ್ಯ ರೀತಿಯಲ್ಲಿ ಎಲ್ಲ ಮಕ್ಕಳು ಕೂಡ ಬಚಾವಾಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಬಳಿ ಆಗಿರುವಂತಹ ದುರ್ಘಟನೆ. ಪಿಕಪ್ ಸಂದರ್ಭದಲ್ಲಿ ಸ್ಕೂಲ್ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಯಾವ ಮಕ್ಕಳಿಗೂ ಕೂಡ ಏನೂ ಆಗಿಲ್ಲ, ಎಲ್ಲರೂ ಕೂಡ ಬಚಾವಾಗಿದ್ದಾರೆ. ಒಂದು ರೀತಿಯಾಗಿ ಪವಾಡ ಸದೃಶ್ಯ ರೀತಿಯಲ್ಲಿ ಆಗಿರುವಂಥದ್ದು. ಎಲ್ಲ ಮಕ್ಕಳು ಕೂಡ ಪಾರಾಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಬಳಿ ನಡೆದಿರುವಂತಹ ಘಟನೆ. ಸಿಸಿಟಿವಿಯಲ್ಲಿ ಸ್ಕೂಲ್ ಬಸ್ ಅಪಘಾತದ ದೃಶ್ಯ ಕಂಪ್ಲೀಟ್ ಆಗಿ ಸೆರೆಯಾಗಿದೆ. ಮಲ್ಲೇಶ್ವರ ಸಂಚಾರ ವಿಭಾಗ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಮಕ್ಕಳಿದ್ದಂತಹ ಸ್ಕೂಲ್ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ನಡೆಯಬೇಕಾದಂತಹ ದೊಡ್ಡ ಅನಾಹುತ ಅದೃಷ್ಟವಶಾತ್ ಪಾರಾಗಿದೆ. ಪವಾಡ ಸದೃಶ್ಯ ರೀತಿಯಲ್ಲಿ ಎಲ್ಲ ಮಕ್ಕಳು ಕೂಡ ಬಚಾವಾಗಿದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಿಲ್ಲ. ಮಹಾಲಕ್ಷ್ಮಿ ಲೇಔಟ್ ಬಳಿ ಆಗಿರುವಂತಹ ಒಂದು ಘಟನೆ. ಬ್ರೇಕ್ ಫೇಲ್ ಆಗಿ ಎಲೆಕ್ಟ್ರಿಕ್ ಪೋಲ್ಗೆ ಹೋಗಿ ಗುದ್ದಿದ್ದಾರೆ ಅನ್ನುವಂತಹ ಮಾಹಿತಿ. ನೋಡ್ತಾ ಇರಬಹುದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬಸ್ ಮಹಾಲಕ್ಷ್ಮಿ ಲೇಔಟ್ ಬಳಿ ಆಗಿರುವಂತಹ ದುರಂತ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿರುವಂತಹ ದೃಶ್ಯ. ಯಾವ ಮಕ್ಕಳಿಗೂ ಕೂಡ ಏನಾಗಿಲ್ಲ, ಎಲ್ಲರೂ ಕೂಡ ಬಚಾವಾಗಿದ್ದಾರೆ. ಸೊ ಬ್ರೇಕ್ ಫೇಲ್ ಆಗಿ ಈ ರೀತಿಯಾಗಿ ಅಪಘಾತ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಸ್ಕೂಲ್ ಬಸ್ ಅಂತ ಹೇಳಿದ್ರೆ ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸ್ಕೂಲ್ ಬಸ್ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಂಪ್ಲೀಟ್ ಆಗಿ ಸೆರೆಯಾಗಿದೆ. ಆ ದೃಶ್ಯ ಯಾವ ರೀತಿಯಾಗಿ ಹೋಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಅಂತ ಹೇಳ್ಬಿಟ್ಟು ರಿವರ್ಸ್ ಹೋಗಿ ಡಿಕ್ಕಿ ಹೊಡಿತಾ ಇರುವಂತಹ ದೃಶ್ಯಗಳು. ಬ್ರೇಕ್ ಫೇಲ್ ಆಗಿ ಆ ರೀತಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನಿಜಕ್ಕೂ ಭಯ ಅನಿಸುತ್ತೆ ನೋಡಿದ್ರೆ. ಆ ಮಕ್ಕಳೆಲ್ಲ ಅಷ್ಟು ಜನ ಮಕ್ಕಳು ಪಾರಾಗಿರುವಂಥದ್ದು ನಿಜಕ್ಕೂ ಪವಾಡವೇ ಸರಿ. ಸೊ ನೋಡಿ ಶಾಕ್ ಕೂಡ ಯಾವ ರೀತಿಯಾಗಿ ಕಾಣಿಸುತ್ತೆ. ಹೊಡೆದ ತಕ್ಷಣ ಅಲ್ಲಿ ಬೆಂಕಿ ಕೂಡ ಸಂಭವಿಸಿದೆ. ಅದೃಷ್ಟವಶಾತ್ ಬಸ್ಸಲ್ಲಿದ್ದಂತಹ ಅಷ್ಟೂ ಜನ ವಿದ್ಯಾರ್ಥಿಗಳಿಗೆ ಮಕ್ಕಳುಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ. ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಸೊ ಸ್ಕೂಲ್ ಬಸ್ ಅಂತ ಅಂದಾಗ ಒಂದಷ್ಟು ನಿಗಾ ವಹಿಸಿ ಕಂಪ್ಲೀಟ್ ಆಗಿ ಸರ್ವಿಸಸ್ ಆಗಿರ್ಬೋದು, ಏನು ಸರಿ ಇದೆ ಏನು ಸರಿ ಇಲ್ಲ ಎಲ್ಲವನ್ನು ಕೂಡ ಚೆಕ್ ಮಾಡಿಸಿ ಹೋಗಬೇಕಾಗಿದ್ದಂಥದ್ದು ಅವರ ಕರ್ತವ್ಯ ಆಗಿರುತ್ತೆ. ನೋಡಿ ಒಂದು ಚೂರೇ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಕೂಡ ಏನು ಅನಾಹುತ ಆಗ್ತಿತ್ತೋ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರಿವರ್ಸ್ ಗೇರಲ್ಲಿ ಹೋಗಿ ನಿಜವೂ ಡೈರೆಕ್ಟಾಗಿ ಹೋಗಿ ಗುದ್ದಿಲ್ಲ. ಅದು ಬ್ರೇಕ್ ಫೇಲ್ ಆಗಿದ್ರಿಂದಾಗಿ ಕಂಪ್ಲೀಟಾಗಿ ಆತನಿಗೆ ಕಂಟ್ರೋಲಿಗೆ ಕೂಡ ಸಿಗದೆ ಹಿಂದೆ ಬಂದುಬಿಟ್ಟು ಆ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡಿತಾ ಇರುವಂತಹ ದೃಶ್ಯ ಕಂಪ್ಲೀಟಾಗಿ ಸೆರೆಯಾಗಿದೆ ಸಿಸಿಟಿವಿ ಕ್ಯಾಮೆರಾದಲ್ಲಿ. ಸೊ ಅಲ್ಲಿ ಅಕ್ಕಪಕ್ಕ ಕೂಡ ಯಾರೂ ಇರೋದಿಲ್ಲ, ಖಾಲಿ ಇರುತ್ತೆ ರೋಡು ಕಂಪ್ಲೀಟಾಗಿ. ಮುಂಜಾನೆ ಆಗಿದ್ದರಿಂದ ಬೆಳಗ್ಗೆ ಆಗಿದ್ದರಿಂದಾಗಿ ಸೊ ಯಾರಿಗೂ ಕೂಡ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ.